ಕಲ್ಪತರುನಾಡು ತುಮಕೂರಿನಲ್ಲಿ ಹೈ ಟೆನ್ಷನ್ ಕಂಬ ಏರಿ ರೈತನಿಂದ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ನೋಡಿ, 120 ಅಡಿ ಎತ್ತರದ ಹೈ ಟೆನ್ಷನ್ ಕಂಬ ಅದು. ಇದು ತುಮಕೂರಿನಲ್ಲಿ ಹೈ ಟೆನ್ಷನ್ ಕಂಬ ಏರಿ ರೈತನಿಂದ ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥ ಘಟನೆ. 120 ಅಡಿ ಎತ್ತರದ ಹೈ ಟೆನ್ಷನ್ ಕಂಬ ಏರಿ ರೈತ ಆತ್ಮಹತ್ಯೆಗೆ ಯತ್ನ ಮಾಡ್ತಾನೆ. ಸಾಲ ಬಾಧೆಗೆ ಬೇಸತ್ತು ಮದ್ಯ ಸೇವಿಸಿ ರೈತ ಕಂಬ ಏರ್ತಾನೆ. ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ 53 ವರ್ಷದ ಗೋಪಾಲ್ ಈಗ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಹರಸಾಹಸ ಪಟ್ಟು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ನವರು ಆ ರೈತನನ್ನು ರಕ್ಷಣೆ ಮಾಡಿದ್ದಾರೆ. ಪಾವಗಡ ತಾಲೂಕಿನ ಬಿಕೆಹಳ್ಳಿ ಅಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ನೋಡಿ, ಸಾಲ ಬಾಧೆಗೆ ಬೇಸತ್ತು ಮದ್ಯ ಸೇವಿಸಿ ರೈತ ಕಂಬ ಏರಿರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ಅಗ್ನಿಶಾಮಕ ದಳದವರು ಆತನನ್ನು ಹರಸಾಹಸ ಪಟ್ಟು ರಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, 53 ವರ್ಷದ ಗೋಪಾಲ್ ಸಾಕಷ್ಟು ಸಾಲ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಒಂದು ಕಡೆ ಬೆಳೆದಿರುವಂತಹ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರದವರು ರೈತರು ಪರವಾಗಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಈ ಒಂದು ಆ ರೈತನ ಗೋಳಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾರೆ, ಸಾಲ ತೀರ್ಸೋಕ್ಕಾಗಿರಲ್ಲ, ಸಾಲಗಾರರು ಮನೆಗೆ ಬಂದಿರ್ತಾರೆ, ಜೊತೆಗೆ ಅವರಿಗೆ ಧಮಕಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿರ್ತಾರೆ. ಸಾಕಷ್ಟು ಹಿಂಸೆಗಳಿರ್ತದೆ. ಯಾಕಂದರೆ ಒಬ್ಬ ನೋಡಿ, ರೈತ ಇಡೀ ದೇಶದ ಬೇರೆ ಬೇರೆ ವರ್ಗದ ಜನರಿಗೆ ಅನ್ನ ಕೊಡುವಂತಹ ನೇಗಿಲ ಯೋಗಿ. ಇಂಥವ್ರು ಇವತ್ತು ಸಾವನ್ನಪ್ಪಿದ್ರೆ ದೇಶದ ಜನ ಹೊಟ್ಟೆಗೆ ಊಟ ಇಲ್ದೇ ಸಾಯಬೇಕಾಗ್ತದೆ. ಅದೊಂದು ಕಡೆ ಆದರೆ ಮತ್ತು ಎಲ್ಲದಕ್ಕೂ ಆತ್ಮಹತ್ಯೆನೇ ದಾರಿಯಲ್ಲ. ಅವರಿಗೆ ನೋಡಿ, ಆತ್ಮಸ್ಥೈರ್ಯ ತುಂಬಬೇಕಾದಂಥ ಕೆಲಸ ಇರ್ತದೆ. ಇಂತಹ ರೈತರನ್ನ ನಂಬ್ಕೊಂಡು ಕುಟುಂಬ ಇರ್ತದೆ. ಹಾಗಾಗಿ ಎಲ್ಲದಕ್ಕೂ ಆತ್ಮಹತ್ಯೆಯೇ ದಾರಿಯಲ್ಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಕೊಡ್ತಾ ಹೋಗ್ತಾರೆ. ಹೇಮಂತ, ಸಾಕಷ್ಟು ರೈತರು ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇರ್ತಾರೆ. ಯಾಕಂದರೆ ಅವರು ಸಾಲಬಾಧೆ, ಮತ್ತೊಂದು ಕಡೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬೆಳೆದಿರುವಂತಹ ಬೆಳೆಗೆ, ಇವೆಲ್ಲವೂ ಕೂಡ ಕಾರಣ ಇರ್ತದೆ. ಆದರೆ ಈ ರೈತ ಯಾತಕ್ಕೋಸ್ಕರ 120 ಅಡಿಯ ಹೈ ಟೆನ್ಷನ್ ಕಂಬ ಏರಿದ್ದ? ಏನು ಹಿನ್ನೆಲೆ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ? ಏನು ಕತೆ ಅಂತ ಹೇಮಂತ್? ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ ಹೋಗ್ತಾ ಇದೆ. ಸರ್ಕಾರಗಳು ಒಂದ್ ರೀತಿ ರೈತರಿಗೆ ಬೆಂಬಲ ಬೆಲೆ ನೀಡೋದ್ರಲ್ಲಾಗ್ಲಿ ಮತ್ತೆ ಅವರ ಸಾಲವನ್ನ ಮನ್ನಾ ಮಾಡೋದ್ರಲ್ಲಾಗ್ಲಿ ಏನೋ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ರೈತರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬಹುತೇಕ ರೈತರಿಗೆ ಬೋರ್ವೆಲ್ ಕೊರ್ಸುವಂತದ್ದು ಅಥವಾ ಅವರ ಬೆಳೆಯನ್ನ ಮಾರ್ಕೆಟ್ಗೆ ತಲುಪಿಸುವಂತ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೆಲೆ ಸಿಗದಲೇ ಇರೋದ್ರಿಂದಾಗಿ ಈ ರೀತಿಯ ಘಟನೆಗಳು ಆಗ್ತಾನೆ ಇದೆ ಅಂತ ಹೇಳ್ಬೋದು. ಆದ್ರೆ ಏನು ಪಾವಗಡ ಬಿಕೆಹಳ್ಳಿ ಮತ್ತೆ ಧವಳಗೆರೆ ರಸ್ತೆ ಮಧ್ಯ ಏನಿದೆ, ಈ ಒಂದು ಭಾಗದಲ್ಲಿದ್ದಂತ ಹೈಟೆನ್ಷನ್ ವೈರ್ನ 160 ಅಡಿ ಹೈಟೆನ್ಷನ್ ವೈರನ್ನ ಗೋಪಾಲ್ ಅನ್ನುವಂತ ರೈತ ಏರಿರುವಂತದ್ದು. ಇದಕ್ಕೆ ಮೂಲ ಕಾರಣ ಆಗಿರುವಂತದ್ದು ಏನು, ಆತನ ಜಮೀನಿನಲ್ಲಿ ಕೊರೆಸಿದಂತ ಬೋರ್ವೆಲ್ ಮತ್ತೆ ಆತನ ಮಗಳ ಮದುವೆಗೆ ಮಾಡಿದಂತ ಸಾಲ ಅಂತ ಹೇಳಿ ಹೇಳಲಾಗ್ತಾ ಇರೋಂಥದ್ದು. ಏನು ಗೋಪಾಲ್ ಅವರು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಸಾಲವನ್ನ ಮಾಡ್ಕೊಂಡಿದ್ರಿಂದಾಗಿ ಏನು ಸಾಲಗಾರರ ಬಾಧೆಯನ್ನ ತಾಳಲಾಗ್ದಲೇ ಮದ್ಯವನ್ನ ಸೇವಿಸಿ ಏಕಾಏಕಿಯಾಗಿ 160 ಅಡಿ ಎತ್ತರದ ಈ ಒಂದು ಹೈಟೆನ್ಷನ್ ಕಂಬವನ್ನ ಏರಿರುವಂತದ್ದು. ಇಲ್ಲಿ ಏನು ತಕ್ಷಣವೇ ಕಾರ್ಯಪ್ರವೃತ್ತವಾಗಿರುವಂತ ಪಾವಗಡದ ಅಗ್ನಿಶಾಮಕ ದಳ ಸಿಬ್ಬಂದಿ ಆತನ್ನ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿ ಆತನ ಕೆಳಗೆ ಕರೆತರಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು, ಸಾಲಗಾರರ ಬಾಧೆಯನ್ನ ತಾಳಲಾಗದೆ ನಾನು ಆತ್ಮಹತ್ಯೆಗೆ ಯತ್ನ ಮಾಡಿದ್ದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಶರತ್, ಧನ್ಯವಾದ ಹೇಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾವಗಡ ತಾಲೂಕು